ಪಾಕಿಸ್ತಾನಿಗಳು ಭಾರತ ಬಿಟ್ಟು ಹೋಗೋದಕ್ಕೆ ಗಡುವು. ಇನ್ನು ಏಪ್ರಿಲ್ 27ನೇ ತಾರೀಖಿನ ಒಳಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಹೋಗಲೇಬೇಕಾಗಿ ಬರುತ್ತೆ. ಪಾಕಿಸ್ತಾನಿಗಳು ಭಾರತ ಬಿಟ್ಟು ಹೋಗಬೇಕು. ಹೋಗೋದಕ್ಕೆ ಒಂದಷ್ಟು ದಿವಸಗಳ ಕಾಲ ಗಡುವನ್ನು ಕೊಡಲಾಗಿದೆ. ಏಪ್ರಿಲ್ 27ನೇ ತಾರೀಖಿನ ಒಳಗೆ ಭಾರತದಲ್ಲಿರುವ ಪ್ರತಿಯೊಬ್ಬ ಪಾಕಿಸ್ತಾನಿಯೂ ಕೂಡ ತನ್ನ ಸ್ವದೇಶಕ್ಕೆ ಹೋಗಲೇಬೇಕು. ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಂದ ಎಲ್ಲ ಸಿಎಂಗಳ ಜೊತೆ ಚರ್ಚೆ ನಡೆದಿದೆ. ಆಯಾಯ ರಾಜ್ಯಗಳಲ್ಲಿರುವ ಪಾಕಿಸ್ತಾನಗಳ ಅಂಕಿಅಂಶಗಳನ್ನು ಕಲೆ ಹಾಕಲಾಗಿದೆ. ಭಾರತದಿಂದ ಹೊರ ಕಳುಹಿಸುವುದಕ್ಕೆ ಸೂಕ್ತ ಕಾನೂನು ಕ್ರಮಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಪಾಕಿಸ್ತಾನಿಗಳಿಗೆ ನೀಡಿರುವ ವೀಸಾ ಅವಧಿ ಏಪ್ರಿಲ್ 27ನೇ ತಾರೀಕು ರದ್ದಾಗಲಿದೆ. ಪಾಕಿಸ್ತಾನಿಗಳಿಗೆ ನೀಡಿರುವ ವೈದ್ಯಕೀಯ ವೀಸಾ, ಮೆಡಿಕಲ್ ಅವರಿಗೇನು ವೀಸಾ ಕೊಡಲಾಗಿರುತ್ತೆ ಅದು ಕೂಡ ರದ್ದಾಗುತ್ತೆ. ವೀಸಾ ಅವಧಿ ಮುಕ್ತಾಯದ ಮೊದಲೇ ಭಾರತ ಬಿಟ್ಟು ಹೋಗಬೇಕು. ಪಾಕಿಸ್ತಾನಿಗಳು ಭಾರತ ಬಿಟ್ಟು ಹೋಗೋದಕ್ಕೆ ಗಡುವು ಕೊಡಲಾಗಿದೆ. ಏಪ್ರಿಲ್ 27ನೇ ತಾರೀಕು ಭಾರತದಲ್ಲಿರುವ ಪಾಕಿಸ್ತಾನಿಗಳಿಗೆ ಗಡುವನ್ನು ಕೊಡಲಾಗಿರುವಂತಹದ್ದು. ಗಡುವು ಹಿನ್ನೆಲೆಯಲ್ಲಿ ಹಿಂಗ ಮಾಡಿದ್ರೇನೆ ಪಾಕಿಸ್ತಾನದ ಈ ತರಹದ ಒಂದು ಪೈಶಾಚಿಕ ಕೃತ್ಯಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ. ಯಾರೋ ಮಾಡಿದ್ದು ಪಾಕಿಸ್ತಾನದ ಪ್ರಜೆಗಳನ್ನು ಯಾಕೆ ನೀವು ಕಳುಹಿಸಿಕೊಡ್ತಾ ಇದ್ದೀರಾ ಎನ್ನುವಂಥ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಉದ್ಭವಗೊಳ್ಬಹುದು. ಆದರೆ ಪ್ರತಿರೋಧದ ಭಾಗವಾಗಿ ಪ್ರತಿಯೊಂದನ್ನು ಕೂಡ ನಾವು ಸೈಡಲ್ಲಿ ಇಡಲೇಬೇಕಾಗುತ್ತೆ. ಪಾಕಿಸ್ತಾನಿ ಪ್ರಜೆಗಳನ್ನು ಆ ದೇಶಕ್ಕೆ ವಾಪಸ್ ಕಳುಹಿಸಿದ್ರ ಮುಖಾಂತರವಾಗಿ ಪಾಕಿಸ್ತಾನಿಗಳಿಗೂ ಕೂಡ ಇದು ಒಂದು ರೀತಿಯ ಆಘಾತ. ಈ ಆಘಾತವೇ ಬೇಕಾಗಿರುವಂತಹದ್ದು. ಕಾರಣ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಉಗ್ರರು ಬಂದು ಅಲ್ಲಿ ಠಿಕಾಣಿ ಹೂಡ್ತಾರೆ. ಅದು ಪಾಕಿಸ್ತಾನಿ ಸರ್ಕಾರಕ್ಕೆ ಗೊತ್ತಿಲ್ವಾ? ಉಗ್ರರು ಪಾಕಿಸ್ತಾನದ ಬಾರ್ಡರ್ನಲ್ಲೇ ಶಸ್ತ್ರಾಸ್ತ್ರಗಳನ್ನು ಇತ್ತಿಂದತ್ತ ಸಾಗಿಸ್ತಾರೆ. ಅದು ಪಾಕಿಸ್ತಾನಿ ಸರ್ಕಾರಕ್ಕೆ ಗೊತ್ತಿರೋದಿಲ್ವಾ? ಪಾಕಿಸ್ತಾನಿ ಸರ್ಕಾರದ ಗುಪ್ತಚರ ಇಲಾಖೆಗೆ ಮಾಹಿತಿ ಇರೋದಿಲ್ವಾ? ಇವೆಲ್ಲ ಮಾಹಿತಿಯನ್ನು ಇಟ್ಟುಕೊಂಡು ಆ ತರಹದ ಭಯೋತ್ಪಾದಕರನ್ನ ಬಿಟ್ಟುಕೊಟ್ರ. ಅತ್ಯಂತ ಸೆನ್ಸಿಟಿವ್, ಅತ್ಯಂತ ಸೂಕ್ಷ್ಮ ಬಾರ್ಡರ್ ಅಂತ ಕರೆಸಿಕೊಳ್ಳುತ್ತೆ ಭಾರತ ಮತ್ತು ಪಾಕ್ ಬಾರ್ಡರ್. ಬೇರೆ ಬೇರೆ ದೇಶದ ಬೇರೆ ಬೇರೆ ಬಾರ್ಡರ್ಗಳನ್ನು ಹಂಚಿಕೊಂಡಿದ್ರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಅತ್ಯಂತ ಸೂಕ್ಷ್ಮ ಬಾರ್ಡರ್ ಅಂತ ಕರೆಸಿಕೊಳ್ಳುತ್ತೆ. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗಿದೆ. ಹಾಗಾದ್ರೆ ಪಹಲ್ಗಾಮ್ ದಾಳಿ ಎಫೆಕ್ಟ್, ದೇಶ ತೊರೆಯಲು ಪಾಕಿಸ್ತಾನಿಯರಿಗೆ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. 48 ಗಂಟೆಗಳಲ್ಲಿ ದೇಶ ತೊರೆಯಲು ಪಾಕ್ ಪ್ರಜೆಗಳಿಗೆ ಕೇಂದ್ರದ ಆದೇಶ. ಆದರೆ ಭಟ್ಕಳದಲ್ಲಿ ನೆಲೆಸದಿರುವ 14 ಪಾಕಿಸ್ತಾನಿಯರಿಗೆ ಗಡೀಪಾರು. ದೀರ್ಘಾವಧಿ ವೀಸಾ ಕಾರಣ ಭಟ್ಕಳದಲ್ಲೇ 14 ಮಹಿಳೆಯರು ಮೊಕ್ಕಾಂ ಹೂಡಿದ್ದಾರೆ. ಹಲವು ವರ್ಷದಿಂದ ಪಾಕಿಸ್ತಾನ ಮೂಲದ 10 ಮಹಿಳೆಯರ ವಾಸ. ಪ್ರತಿ 2 ವರ್ಷಕ್ಕೆ ಒಮ್ಮೆ ಇವರ ವೀಸಾ ನವೀಕರಣ ಆಗುತ್ತೆ. ನೋಡಿ, ಇಲ್ಲಿ ತೊಂದರೆ ಆಗುವಂಥದ್ದು. ಈ ಮಹಿಳೆಯರಿಗೆ ಈವರೆಗೂ ಸಿಕ್ಕಿಲ್ಲ ಭಾರತದ ಪೌರತ್ವ. ಅದಕ್ಕೆ ಅದರದೇ ಆದಂಥ ಒಂದಷ್ಟು ಫಾರ್ಮಾಲಿಟೀಸ್ಗಳು ಇರಬಹುದು. ಇವರಿಗೆ ಭಾರತದಲ್ಲಿ ಹುಟ್ಟಿದ ಮಕ್ಕಳಿಗೆ ಸಿಕ್ಕಿಲ್ಲ ಇನ್ನು ಪೌರತ್ವ. ಪಹಲ್ಗಾಮ್ ದಾಳಿ ಎಫೆಕ್ಟ್, ದೇಶ ತೊರೆಯಲು ಪಾಕಿಸ್ತಾನಿಯರಿಗೆ ಸೂಚನೆ. ಈ ಭಟ್ಕಳ ಭಾಗದಲ್ಲಿ 25 ವರ್ಷಗಳಿಂದಲೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಅಲ್ಲಿ ಸೌಹಾರ್ದಯುತವಾಗಿ ಇದ್ದಾರೆ. ಅಲ್ಲಿ ಅವರಿಂದ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಈ ಕಾರಣಕ್ಕೋಸ್ಕರ ಅವರಿಗೂ ಈಗ ತೊಂದರೆ ಆಗುತ್ತೆ. ಇಲ್ಲ, ನಾನು 20 ವರ್ಷದಿಂದ ಭಾರತದಲ್ಲೇ ಇದ್ದೀನಿ, ಇಲ್ಲಿ ಯಾವ ತೊಂದರೆಗಳು ಕೂಡ ನನ್ನಿಂದ ನಡೆದಿಲ್ಲ, ಅದು ಹೇಳೋದಕ್ಕೆ ಬರೋದಿಲ್ಲ. ಹಲವು ವರ್ಷದಿಂದ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದಾರೆ. ಪ್ರತಿ 2 ವರ್ಷಕ್ಕೆ ಒಮ್ಮೆ ನವೀಕರಣ ಆಗುತ್ತೆ. ಈಗ ಅದು ಯಾವುದಕ್ಕೂ ಕೂಡ ಅವಕಾಶಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ತರಹದ ಸ್ಥಿತಿಯಲ್ಲಿದೆ. ಭಾರತ ಮತ್ತು ಪಾಕ್ ನಡುವಿನ ಎಲ್ಲ ಸಂಬಂಧಗಳಿಗೂ ತಲಾಕ್. ಯಾವ ಸಂಬಂಧವೂ ಕೂಡ ಮುಂದುವರಿಯೋದಿಲ್ಲ. ಮುಂದೇನಾಗುತ್ತೋ ಅದು ಬೇರೆ ವಿಚಾರ. ಆದರೆ ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಪ್ರಸ್ತುತವಾಗಿ ಭಾರತ ಮತ್ತು ಪಾಕ್ ನಡುವಿನ ಎಲ್ಲ ಸಂಬಂಧಗಳಿಗೂ ತಿಲಾಂಜಲಿ ಇಡಲಾಗಿದೆ. ಭಾರತ ಮತ್ತು ಪಾಕ್ ನಡುವಿನ ಯಾವ ಸಂಬಂಧವೂ ಕೂಡ ಈ ಕ್ಷಣದಿಂದ ಮುಂದುವರಿಯೋದಿಲ್ಲ. ಇನ್ನು ಪಾಕಿಸ್ತಾನದಿಂದ ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ. ಭಾರತದಿಂದ ಪಾಕಿಸ್ತಾನಕ್ಕೆ ಕೆಲಸಕ್ಕಂತ ಹೋದವರು ಭಾರಿ ಕಮ್ಮಿ. ಇನ್ನು ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ ಭಾರತೀಯರು ಇರಬಹುದು, ಅವರನ್ನು ಕೂಡ ವಾಪಸ್ ಕರೆಸಿಕೊಳ್ಳಲಾಗಿದೆ. ಇನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ಉನ್ನತ ಡೆಸಿಗ್ನೇಷನ್ನಲ್ಲಿ ಭಾರತದ ಪ್ರಜೆಗಳು ಇದ್ದಿರಲೂಬಹುದು, ಅವರು ಕೂಡ ಬರೋ ಸಾಧ್ಯತೆಗಳಿದೆ. ಆದರೆ ಪಾಕಿಸ್ತಾನದಿಂದ ಹೇರಳವಾಗಿ ಜನ ವಲಸೆ ಬಂದವರಿದ್ದಾರೆ ಎಲ್ಲಿ? ಭಾರತದಲ್ಲಿ.
ಆ ಬಂದಂಥ ವಲಸಿಗರಲ್ಲಿ ಯಾವುದೇ ತರಹದ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಅವರನ್ನ ಭಾರತದಲ್ಲಿ ಇರಿಸಿಕೊಳ್ಳಲಾಗುವುದಿಲ್ಲ. ಹಾಗಾಗಿ ಅಲ್ಲಿ ವಿಂಗಡಣೆ ಮಾಡಿಕೊಂಡು ಈಗ 20-25 ವರ್ಷಗಳಿಂದ ಇರತಕ್ಕಂತಹ ವ್ಯಕ್ತಿಗಳನ್ನು ವಿಂಗಡಣೆ ಮಾಡಿಕೊಂಡು ಬೇರೆ ಬೇರೆ ರೀತಿ ರಿವಾಜುಗಳಲ್ಲಿ ಅವರನ್ನು ಕಳುಹಿಸಲಾಗುವ ಕೆಲಸಗಳು ನಡೆಯಬಹುದು.